ವಾವ್! ಏನು ಮ್ಯಾಚ್ ಗುರು. ಇವತ್ತು ಥ್ರಿಲ್ಲಿಂಗ್ ಮ್ಯಾಚ್ ಅಂದರೆ ತಪ್ಪಾಗೋದಿಲ್ಲ. ಸಖತ್ತಾಗಿತ್ತು ಮ್ಯಾಚು. ಲಾಸ್ಟ್ ಓವರ್ ಸಿಕ್ಕಾಪಟ್ಟೆ ಸೂಪರ್ಬ್ ಆಗಿತ್ತು. ಲಾಸ್ಟ್ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 1 6 1 4 ಹೊಡೆದು ಇನ್ನೇನು ಮುಂಬೈ ಗೆದ್ದೇ ಬಿಡ್ತು ಅಂತ ಹೇಳೋಷ್ಟರಲ್ಲಿ ಕಮ್‌ಬ್ಯಾಕ್ ಕೊಟ್ಟರು ಉಮೇಶ್ ಯಾದವ್ 3ನೇ ಬಾಲಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ವಿಕೆಟನ್ನು ಕಿತ್ತರು. ಹಾಗೆ 4ನೇ ಬಾಲಲ್ಲಿ ಗುಜರಾತ್ ಟೈಟನ್ಸ್ ಪಿಯೂಷ್ ಚಾವ್ಲಾ ಅವರ ಪ್ರೂವ್ ಮಾಡಿದ್ದಾರೆ, ನಾವು ವಿಕೆಟನ್ನು ಹಾರ್ದಿಕ್ ಕೂಡ ಕಿತ್ತರು. ಪಾಂಡ್ಯದಿಂದ ಗೆಲ್ಲಿರಲಿಲ್ಲ. 5ನೇ ಬಾಲಲ್ಲಿ ಬುಮ್ರಾ 1 ರನ್ ಹೊಡಿತಾ ಇದ್ದಂಗೆ ಗೆಲುವು ಗುಜರಾತ್ ಟೈಟನ್ಸ್ ಕಡೆ ವಾಲ್ತು ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರು ಗುಜರಾತ್ ಟೈಟನ್ಸ್ ವಿರುದ್ಧ ಆಡ್ತಾ ಇದ್ರು. ಇವರು ಗುಜರಾತ್ ಟೈಟನ್ಸ್ನ ಮಾಜಿ ನಾಯಕ. ಆದರೆ ಗುಜರಾತ್ ಟೈಟನ್ಸ್ ನಾವು ಹಾರ್ದಿಕ್ ಪಾಂಡ್ಯದಿಂದ ಗೆಲ್ತಾ ಇರಲಿಲ್ಲ, ನಮ್ಮ ತಂಡ ಸೂಪರ್ಬ್ ಆಗಿದೆ, ನಾಯಕ ಹೋದರೆ ಏನೋ ನಾವಿದ್ದೀವಿ, ನಾವು ಗೆಲ್ಲಿಸ್ತೀವಿ ಅಂತ ಸೂಪರ್ಬ್ ಆದಂಥ ಒಂದು ಆಟವನ್ನು ಆಡಿದ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಗುಜರಾತ್ನ ಯುವ ಆಟಗಾರರಾದಂಥ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್, ಸಾಯಿ ಕಿಶೋರ್ ಎಲ್ಲರೂ ಸಖತ್ತಾಗೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಸಾಯಿ ಸುದರ್ಶನ್ ಆ್ಯಕ್ಚುಲಿ ಕೇವಲ 39 ಬಾಲ್ಗಳಲ್ಲಿ 45 ರನ್ನನ್ನು ಗಳಿಸಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಶುಭ್ಮನ್ ಗಿಲ್ ಅವರು ಕೂಡ 22 ಬಾಲ್ಗಳಲ್ಲಿ 31 ರನ್ಗಳನ್ನು ಗಳಿಸಿದ್ರು. ಬ್ಯಾಟಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಒಂದು ಕಡೆ ಗುಜರಾತ್ ಟೈಟನ್ಸ್ 6 ವಿಕೆಟ್ಗಳನ್ನು ಕಳ್ಕೊಂಡು 168 ರನ್ಗಳನ್ನು ಕಲೆ ಹಾಕಿತ್ತು. ಬದಲಿಗೆ ಬ್ಯಾಟಿಂಗನ್ನು ಪ್ರಾರಂಭ ಮಾಡಿದಂಥ ಮುಂಬೈ ಇಂಡಿಯನ್ಸ್ ಇಶಾನ್ ಕಿಶನ್ ಅವರು ಶೂನ್ಯಕ್ಕೆ ಔಟಾಗಿ ಹೋದರು. ಇಶಾನ್ ಕಿಶನ್ ಅವರನ್ನು ಸಾಕಷ್ಟು ದಿನಗಳ ನಂತರ ನಾವು ಮ್ಯಾಚಲ್ಲಿ ನೋಡ್ತಾ ಇದ್ವಿ. ಆದರೆ ಇಶಾನ್ ಕಿಶನ್ ಅವರು ಡಕ್ಔಟ್ ಆಗಿ ಹೊರಗಡೆ ಹೋದರು. ಆದರೆ ರೋಹಿತ್ ಶರ್ಮಾ ಸೂಪರ್ಬಾಗಿ ಆಡ್ತಾಯಿದ್ರು. ರೋಹಿತ್ ಶರ್ಮಾ 29 ಎಸೆತಗಳಲ್ಲಿ 43 ರನ್ಗಳನ್ನು ಗಳಿಸಿದರು. ಸೊ ಆದರೆ ಸಾಯಿ ಕಿಶೋರ್ ಅವರು ಅವರಿಗೆ ಈ ಬಾರಿ ರಣಜಿ ಟ್ರೋಫಿ ಕೂಡ ಸೂಪರ್ಬ್ ಆಗಿತ್ತು. ಅವರು ತಮಿಳ್ನಾಡನ್ನು ಲೀಡ್ ಮಾಡ್ತಾಯಿದ್ರು ರಣಜಿ ಟ್ರೋಫಿಯಲ್ಲಿ. ಸಾಯಿ ಕಿಶೋರ್ ಅವರು ಮತ್ತೊಮ್ಮೆ IPLನಲ್ಲಿ ತಮ್ಮ ಇರುವಿಕೆಯನ್ನು ಪ್ರೂವ್ ಮಾಡಿದ್ರು. ಸೂಪರ್ಬ್ ಆಗಿ ರೋಹಿತ್ ಶರ್ಮಾ ಅವರ ವಿಕೆಟನ್ನು ತೊಗೊಂಡ್ರು ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ನಮನ್ ಧೀರ್ ಇವರಿಗೆ ಆ್ಯಕ್ಚುಲಿ ಈ ಮ್ಯಾಚು ಇನಾಗರಲ್ ಮ್ಯಾಚ್ ಆಗಿತ್ತು. ಫಸ್ಟ್ ಮ್ಯಾಚಲ್ಲಿ ಡೆಬ್ಯೂ ಮ್ಯಾಚ್ನಲ್ಲಿ ಸೂಪರ್ಬ್ ಸ್ಟ್ರೈಕ್ ರೇಟ್, 10 ಬಾಲಲ್ಲಿ 20 ರನ್ ಬಾರಿಸಿದ್ರು. 1 ಸಿಕ್ಸರು 3 4ಗಳನ್ನು ಬಾರಿಸಿ ಆದರೆ ಅನಂತರ 6 ಲೈನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ನಮನ್ ಧೀರ್ ಅವರು. ಬಟ್ ಆದರೂ ಸ್ಟಾರ್ಟಿಂಗ್ ಮ್ಯಾಚ್ನಲ್ಲೇ ಸೂಪರ್ಬ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು. ಒಂದು ಸೂಪರ್ಬ್ ಡೈವ್ ಹೊಡೆದು ಕ್ಯಾಚ್ ಕೂಡ ಹಿಡಿದ್ರು. ಆ ಕ್ಯಾಚ್ ಕೂಡ ಬಹಳಷ್ಟು ಇಂಪ್ಯಾಕ್ಟ್ ಕ್ಯಾಚ್ ಆಗಿತ್ತು ಮ್ಯಾಚ್ನಲ್ಲಿ. ಮತ್ತು ತಿಲಕ್ ವರ್ಮಾ ಅವರು ಕೂಡ 25 ರನ್ಗಳನ್ನು ಬಾರಿಸಿದ್ರು. ಅನಂತರ ಡೆವಾಲ್ಡ್ ಬ್ರೇವಿಸ್ ಅವರು 45 ರನ್ಗಳನ್ನು ಬಾರಿಸಿದ್ರು. ಡೆವಾಲ್ಡ್ ಬ್ರೇವಿಸ್ ಮತ್ತು ರೋಹಿತ್ ಶರ್ಮಾ ಇರೋವರೆಗೂ ಮ್ಯಾಚು ಒಂದು ಕಡೆ ಮುಂಬೈ ಕಡೆನೇ ಇತ್ತು. ಯಾವಾಗ ರೋಹಿತ್ ಶರ್ಮಾ ಔಟಾಗಿ ಹೊರಗಡೆ ಹೋದರೋ ಅಲ್ಲಿಂದ ಪಂದ್ಯದ ಗತಿನೇ ಬದಲಾಗಿ ಹೋಯಿತು ಅಂತ ಹೇಳ್ಬೋದು. ಆದರೆ ಕೊನೆ ಓವರಲ್ಲಿ ಕಮೆಂಟೇಟರ್ಸ್ ಕೂಡ ಹೇಳ್ತಾಯಿದ್ರು, ಯಾಕೆ ಶುಭ್ಮನ್ ಗಿಲ್ ಬಾಲನ್ನು ಉಮೇಶ್ ಯಾದವ್ ಕೈಯಲ್ಲಿಟ್ಟರು, ಬೇರೆ ಯಾರಿಗಾದರೂ ಕೊಡಬೇಕಿತ್ತು ಅಂತ. ಆದರೆ ಉಮೇಶ್ ಯಾದವ್ ಅವರ ಎಕ್ಸ್ಪೀರಿಯನ್ಸನ್ನು ಪ್ರೂವ್ ಮಾಡಿದ್ದಾರೆ. ಸೂಪರ್ಬ್ ಆದಂಥ ಒಂದು ಮ್ಯಾಚನ್ನು ಗೆಲ್ಲಿಸಿಕೊಟ್ರು ಗುಜರಾತ್ ಟೈಟನ್ಸ್ಗೆ ಅಂತಲೇ ಹೇಳ್ಬೋದು. ಗುಜರಾತ್ ಟೈಟನ್ಸ್ ಮೊದಲ ಗೆಲುವಿನೊಂದಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಮುಂಬೈ ಇಂಡಿಯನ್ಸ್ ನಾವು ಈವರೆಗೆ ಯಾವುದೇ ಸೀಸನ್ನಲ್ಲೂ ಕೂಡ ಓಪನಿಂಗ್ ಮ್ಯಾಚನ್ನು ಗೆದ್ದಿಲ್ಲ. ಆ ಒಂದು ರೆಕಾರ್ಡನ್ನು ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಓಪನಿಂಗ್ ಮ್ಯಾಚಲ್ಲಿ ನಾವು ಗೆಲ್ಲೋದಿಲ್ಲ. ಸೊ ಫಸ್ಟ್ ಮ್ಯಾಚ್ ದೇ ಆರ್ ವೆದರ್ ದ ಕ್ಯಾಪ್ಟನ್ ಇಸ್ ರೋಹಿತ್ ಶರ್ಮಾ ಆರ್ ಹೂ ಎವರ್ ದೇ ಲಾಸ್ಟ್ ಫಸ್ಟ್ ಮ್ಯಾಚ್.